ಈ ಸುದ್ದಿನ ಎಲ್ಲ ಶಾಲೆಯ ಮಕ್ಕಳು ಹಾಗೂ ಪೋಷಕರು ನೋಡಲೇಬೇಕಾಗಿರುವಂಥದ್ದು. ಯಾಕಂದರೆ ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಮುಂದುವರೆದಿರೋದ್ರಿಂದ ಬೆಳಗಾವಿ, ಖಾನಾಪುರದ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶ ಹೊರಡಿಸಿದ್ದಾರೆ ರಜೆ ನೀಡಿ. ಇನ್ನು ಚಿಕ್ಕಮಗಳೂರಿನ ಕೊಪ್ಪ, ಕಳಸದಲ್ಲೂ ಕೂಡ ರಜೆ ಘೋಷಣೆಯಾಗಿದೆ. ಅಂಗನವಾಡಿಯಿಂದ ಹಿಡಿದು ಪ್ರೌಢಶಾಲೆವರೆಗೆ ಈಗ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡದ 5 ತಾಲೂಕುಗಳ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಯಾವ್ಯಾವುದು? ಶಿರಸಿ, ಸಿದ್ದಾಪುರ, ಜಾಯ್ಡಾ, ದಾಂಡೇಲಿ, ಯಲ್ಲಾಪುರ. ಈ ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಇನ್ನು ಹಾಸನ ಜಿಲ್ಲೆ ಸಕಲೇಶಪುರದ ಶಾಲೆಗಳಿಗೂ ನಾಳೆ ರಜೆ ಘೋಷಣೆಯಾಗಿದೆ. ಇನ್ನೊಂದು ಕಡೆ ಶಿವಮೊಗ್ಗದ 3 ತಾಲೂಕುಗಳಿಗೆ ತೀರ್ಥಹಳ್ಳಿ, ಹೊಸನಗರ ಹಾಗೂ ಸಾಗರ, ಈ 3 ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೂ ಕೂಡ ನಾಳೆ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಶಾಲೆಗಳು ಅಥವಾ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ಅಂತ ಹೇಳಿ. ಒಂದು ಕಡೆ ಬೆಳಗಾವಿ ಖಾನಾಪುರ ಶಾಲೆಗಳಿಗೆ ನಾಳೆ ರಜೆ. ಚಿಕ್ಕಮಗಳೂರಿನ ಕೊಪ್ಪ, ಕಳಸದಲ್ಲೂ ರಜೆ ಘೋಷಣೆ ಆಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೂ ಮಾತ್ರ ರಜೆ ಘೋಷಣೆ ಆಗಿರುವಂಥದ್ದು. ಇನ್ನು ಉತ್ತರ ಕನ್ನಡದ 5 ತಾಲೂಕುಗಳು ಶಿರಸಿ, ಸಿದ್ದಾಪುರ, ಜಾಯ್ಡಾ, ದಾಂಡೇಲಿ, ಯಲ್ಲಾಪುರ. ಹಾಸನ ಜಿಲ್ಲೆಯ ಸಕಲೇಶಪುರದ ಶಾಲೆಗಳಿಗೂ ರಜೆ ಘೋಷಣೆ ಮಾಡಲಾಗಿದೆ. ಇನ್ನುಳಿದಂತೆ ಶಿವಮೊಗ್ಗದ 3 ತಾಲೂಕುಗಳಲ್ಲೂ ಕೂಡ ನಾಳೆ ರಜೆ ಘೋಷಿಸಲಾಗಿದೆ. ಇನ್ನು ಈ ಒಂದು ವಿಷಯವನ್ನು ಪ್ರತಿಯೊಬ್ಬ ಪೋಷಕರು ಹಾಗೂ ಶಾಲಾ ಮಕ್ಕಳು ಗಮನಿಸಲೇಬೇಕು. ನಾಳೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ರಜೆಯನ್ನು ಘೋಷಿಸಲಾಗಿದೆ ಅಂತ. ಯಾಕಂದರೆ ಧಾರಾಕಾರ ಮಳೆ ಆರ್ಭಟ ಮುಂದುವರೆದಿರೋದ್ರಿಂದ ಬೆಳಗಾವಿ, ಖಾನಾಪುರದ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಚಿಕ್ಕಮಗಳೂರಿನ 2 ತಾಲೂಕುಗಳಿಗೆ ಕೊಪ್ಪ ಹಾಗೂ ಕಳಸದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೂ ಕೂಡ ಈ ರಜೆ ಘೋಷಣೆ ಆಗಿರುವಂಥದ್ದು. ಇನ್ನು ಉತ್ತರ ಕನ್ನಡದ 5 ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಶಿರಸಿ, ಸಿದ್ದಾಪುರ, ಜಾಯ್ಡಾ, ದಾಂಡೇಲಿ, ಯಲ್ಲಾಪುರ. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರದ ಶಾಲೆಗಳಿಗೂ ನಾಳೆ ರಜೆ ಇದೆ. ಅದರ ಜೊತೆಗೆ ಶಿವಮೊಗ್ಗದ 3 ತಾಲೂಕುಗಳು ಹೊಸನಗರ, ಸಾಗರ ಹಾಗೂ ತೀರ್ಥಹಳ್ಳಿ, ಈ ತಾಲೂಕುಗಳಿನ ಶಾಲೆಗಳಿಗೆ ನಾಳೆ ರಜೆ ಘೋಷಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.